ಕರ್ತನ ಸನ್ನಿಧಾನದಲ್ಲಿ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಹೃದಯ ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹೇಗಿದ್ದೀರಿ ಪ್ರೀತಿಯುಳ್ಳ ದೇವಜನರೇ? ಪ್ರತಿದಿನವೂ ಸಹ ದೇವರ ಮಂದಿರದಲ್ಲಿ ಆರಾಧನೆ, ಸ್ತುತಿ, ಸ್ತೋತ್ರ, ಪ್ರಾರ್ಥನೆ ಉದಯ ಕಾಲದ 6 ಗಂಟೆಯಿಂದ 7 ಗಂಟೆ ತನಕ ಪ್ರಾರ್ಥನೆ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ತನಕ ಪ್ರಾರ್ಥನೆ ನಡೀತಾ ಇದೆ. ಅಷ್ಟು ಮಾತ್ರವಲ್ಲ, ನಿರಂತರವಾಗಿ ನಮ್ಮ ಪ್ರಾರ್ಥನಾ ತಂಡದವರು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ಕರ್ನಾಟಕ ರಾಜ್ಯದ ರಕ್ಷಣೆಗಾಗಿ ಪ್ರತಿದಿನವೂ ವೈಯಕ್ತಿಕವಾಗಿ ತಾಸುಗಳ ಗಂಟೆಗಳವರೆಗೂ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ಪ್ರಾರ್ಥನಾ ಮನವಿಗಳಿರುವುದಾದರೆ ಯೇಸುವಿನ ನಾಮದಲ್ಲಿ 9741791564 ಇದು ಪ್ರಾರ್ಥನೆಯ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸುವುದಾದರೆ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಒಂದು ವೇಳೆ ಮೀಟಿಂಗ್ನಲ್ಲಿ ಬ್ಯುಸಿ ಆಗಿರುವುದಾದರೂ ಸದಾ ಮೀಟಿಂಗ್ ಮುಗಿದ ನಂತರ ಮತ್ತೆ ನಿಮಗೆ ರೀಕಾಲ್ ಮಾಡಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಯೇಸುವಿನ ನಾಮದಲ್ಲಿ ಯಾರೂ ಸದಾ ದೇವರ ಸನ್ನಿಧಾನದಲ್ಲಿ ಈ ಸಂಗತಿಗಳ ವಿಷಯದಲ್ಲಿ ಯಾರು ಹಿಂದೇಟು ಹಾಕ್ಬೇಡ್ರಿ. ನಿಮಗಾಗಿ, ನಿಮ್ಮನ್ನು ಪ್ರಾರ್ಥಿಸುವುದಕ್ಕಾಗಿ, ನಿಮ್ಮನ್ನು ಉತ್ತೇಜನ ಪಡಿಸುವುದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ವಿಶೇಷವಾದಂಥ ಪ್ರಕಟಣೆ ಬರುವ 18ನೇ ತಾರೀಕಿನಿಂದ 24ನೇ ತಾರೀಕಿನ ತನಕ ನಡೆಯುವಂಥ ಝೂಮ್ ಮೀಟ್ಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಇದು 3ನೇ ವಿಶೇಷವಾದಂಥ ಬ್ಯಾಚ್ ಆಗಿರುವಂಥದ್ದಾಗಿದೆ. ಯಾರು ಸದಾ ವೈಯಕ್ತಿಕವಾಗಿ ಆ ಬ್ಯಾಚಲ್ಲಿ ನಾನು ಜಾಯ್ನ್ ಆಗಿದ್ದೇನೆ, 2ನೇ ಬ್ಯಾಚಲ್ಲೂ ಸದಾ ನಾನು ಜಾಯ್ನ್ ಆಗಿದ್ದೇನೆ, 3ನೇ ಬ್ಯಾಚ್ನಲ್ಲಿ ಅದೇ ಇರ್ಬೋದು ಎಂಬುದಾಗಿ ನೆನೆಸಬೇಡ್ರಿ. ಒಂದು ಬ್ಯಾಚ್ನಲ್ಲಿ ನಡೆದಂಥ, 2ನೇ ಬ್ಯಾಚಿನಲ್ಲಿ ನಡೆದಂಥ ಆ ಸಂದೇಶಕ್ಕಿಂತಲೂ ಸದಾ 3ನೇ ಬ್ಯಾಚ್ನಲ್ಲಿ ಇನ್ನೂ ಅದ್ಭುತವಾದಂಥ ಬೇರೆಯ ಸಂದೇಶಗಳು, ಬೇರೆ ಪ್ರಾರ್ಥನೆಯ ವಿಷಯಗಳು ಇದರಲ್ಲಿ ಪ್ರಸ್ತಾಪಿಸಲ್ಪಡ್ತವೆ. ಅದಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸಭೆಯವರಿಗೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡ್ರಿ. ನೀವು ಮಾತ್ರ ಪ್ರಾರ್ಥನೆಯಲ್ಲಿ ಪಳಗುವುದು ಮಾತ್ರವಲ್ಲ, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬಸ್ಥರು, ನಿಮಗಿರುವಂಥ ಸಂಬಂಧಿಕರೆಲ್ಲರೂ ಸಹ ಪ್ರಾರ್ಥನೆಯಲ್ಲಿ ಪಳಗಬೇಕು. ನಮ್ಮ ರಾಜ್ಯ ಪ್ರಾರ್ಥನೆಯಲ್ಲಿ ಮುಂಚೂಣಿನಲ್ಲಿರಬೇಕು. ನಮ್ಮ ರಾಜ್ಯವೇ ಪ್ರಾರ್ಥನೆಯಲ್ಲಿ ತುಂಬಿ ತುಳುಕಬೇಕು. ಆಗಲೇ ಪರಲೋಕದ ರಾಜ್ಯವು ನಮ್ಮ ರಾಜ್ಯದಲ್ಲಿ ಬರಲಿಕ್ಕಿದೆ. ಅದಕ್ಕಾಗಿ ಬೇಗನೆ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ರಿ. ಈ ಸಾರಿ 500 ಜನರನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೇವೆ. 500 ಜನರನ್ನ. ಅದಕ್ಕಾಗಿ ಝೂಮ್ ಅನ್ನ ಪರ್ಚೇಸ್ ಮಾಡಬೇಕು, ಆ ಝೂಮ್ಗೆ ಹಣವನ್ನು ಕಟ್ಟಬೇಕು. ಬೇಗನೆ 500 ಜನ ರೀಚ್ ಆದರೆ ಅದಕ್ಕೆ ಬೇಕಾದಂಥ ಹಣವನ್ನು ನಾವು ಕಟ್ಟಿ ಅದನ್ನು ಲೈಸೆನ್ಸ್ ಅನ್ನು ನಾವು ತೆಗೆದುಕೊಳ್ಳುವಂತವರಾಗಿದ್ದೇವೆ. ಈ ಕಾರ್ಯಕ್ಕಾಗಿ ಪ್ರತಿದಿನ ಸದಾ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಸದಾ ತಿಳಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ನಾಟಕ ರಾಜ್ಯಕ್ಕಾಗಿ ನೀವು ನಿರಂತರವಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ಈ ರಾಜ್ಯದ ಆಶೀರ್ವಾದ ನಿಮ್ಮ ಆಶೀರ್ವಾದವಾಗಿ ಮಾರ್ಪಡುವಂಥದ್ದಾಗಿದೆ. ಸಂದೇಶವನ್ನು ಕೇಳುವಂಥವರಾಗೋಣ. ಪರಿಶುದ್ಧಾತ್ಮ ದೇವರು ತಾನೇ ಇವತ್ತು ನಮ್ಮ ಮಧ್ಯದಲ್ಲಿ ಬಲವಾಗಿ ತನ್ನ ಕಾರ್ಯವನ್ನು ನಡೆಸಿಕೊಳ್ಳಲಿಕ್ಕಿದ್ದಾನೆ. ಜ್ಞಾನೋಕ್ತಿ 22ನೇ ಅಧ್ಯಾಯ ಅದರ 9ನೇ ವಚನವನ್ನ ನಾವೆಲ್ಲರೂ ಸದಾ ಬೈಬಲನ್ನು ತೆಗೆದು ಕರ್ತನ ಸನ್ನಿಧಾನದಲ್ಲಿ ನೋಡಿಕೊಳ್ಳುವಂತರಾಗೋಣ. ಜ್ಞಾನೋಕ್ತಿ 22ನೇ ಅಧ್ಯಾಯದ 9ನೇ ವಚನ. ದಯಾದೃಷ್ಟಿ ಉಳ್ಳವನು ಆಶೀರ್ವಾದವನ್ನ ಹೊಂದುವನು, ತನ್ನ ಅನ್ನವನ್ನು ಬಡವರಿಗೆ ಕೊಡುವನು. ಎಷ್ಟೊಂದು ಅದ್ಭುತವಾದಂಥ ವಾಗ್ದಾನದ ವಚನ ಇದಾಗಿರುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ದೇವರು ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ದಯೆ ತೋರಿಸಬೇಕು, ಕರುಣೆ ತೋರಿಸಬೇಕು, ಪ್ರೀತಿ ತೋರಿಸಬೇಕು. ಏನೋ ಒಂದು 10 ರೂಪಾಯಿ ನಾವು ದುಡಿದಿದ್ದೇವೆ ಅಂತ ಹೇಳಿದರೆ ಅದರಲ್ಲಿ 1-2 ರೂಪಾಯಿಯನ್ನ ಬಡವರಿಗೆ, ಹಸಿದವರಿಗೆ ಕೊಡಬೇಕು. 1 ರೂಪಾಯಿಗೂ ಸದಾ
ಕಷ್ಟಪಡುತ್ತಿರುವಂತಹ ವ್ಯಕ್ತಿಗಳು ಎಷ್ಟೋ ಜನರಿದ್ದಾರಲ್ವಾ, ಅಂತ ವ್ಯಕ್ತಿಗಳಿಗೆ ಹುಡುಕಿ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಬೇಕು. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ದಯಾದೃಷ್ಟಿ ಉಳ್ಳವನು ಆಶೀರ್ವಾದವನ್ನು ಹೊಂದುತ್ತಾನೆ, ತನ್ನ ಅನ್ನವನ್ನ ಬಡವರಿಗೆ ಕೊಡುತ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನೆಯಲ್ಲಿ ಆಹಾರವನ್ನ ಊಟ ಮಾಡಿದ ನಂತರ ಪಾತ್ರೆ ಹಾಗೆ ಆಹಾರ ಉಳಿದು ಬಿಡ್ತದೆ. ಬೆಳಗಿನ ಜಾವದಲ್ಲಿ ಮುಸುರೆಗೆ ಹೋಗುತ್ತೆ, ಇಲ್ಲ ಅಂದ್ರೆ ನಾಯಿ ಪಾಲಾಗುತ್ತೆ. ನಾಯಿ ಪಾಲಾದ್ರೂ ಪರವಾಗಿಲ್ಲ, ಆದ್ರೂ ಎಷ್ಟೋ ಜನ ಹಸಿವಿನಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಮಕ್ಕಳನ್ನ ನೆನೆಸುವುದು ಬಹಳ ಪ್ರಾಮುಖ್ಯವಾದದ್ದು. ಈ ವಾಗ್ದಾನವನ್ನ ನೀವು ಗಮನಿಸ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ದಯಾದೃಷ್ಟಿ ಉಳ್ಳವನು ಮಾತ್ರ ಆಶೀರ್ವಾದವನ್ನು ಹೊಂದುತ್ತಾನೆ, ತನ್ನ ಅನ್ನವನ್ನ ಬಡವನಿಗೆ ಕೊಡುತ್ತಾನೆ ಎಂಬುದಾಗಿ. ಯಾಕಂದ್ರೆ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ, ಬರೀ ದಯಾದೃಷ್ಟಿ ಉಳ್ಳವನಲ್ಲ, ಅನೇಕ ಮಾತುಗಳಿದೆ, ಅನೇಕ ವಾಕ್ಯಗಳಿದ್ದಾವೆ. ಬಡವರಿಗೆ ದಯ ತೋರಿಸುವವನು ದೇವರಿಗೆ ದಯ ತೋರಿಸುವಂತವನಾಗಿದ್ದಾನೆ. ಬಡವರಿಗೆ ಸಾಲ ಕೊಡುವಂತವನು ದೇವರಿಗೆ ಸಾಲ ಕೊಡುವಂತವನಾಗಿದ್ದಾನೆ. ಹಸಿದವರಿಗೆ ಅನ್ನ ನೀಡುವಂತವನು, ವಿರೋಧಿಗಳನ್ನ ಕರೆದು ಊಟ ಕೊಡುವಂತವನು, ಅನೇಕ ವಿಧದಲ್ಲಿ ದಯೆ ಕರುಣೆ ತೋರಿಸುವಂತವನು ಆಶೀರ್ವಾದ ಪೂರ್ಣನಾಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅನೇಕ ಸಂದರ್ಭದಲ್ಲಿ ಈ ಕಾರ್ಯವನ್ನು ನಾವೆಲ್ಲರೂ ಮಾಡ್ತಾ ಇರ್ತೇವೆ. ದಯೆ ತೋರಿಸ್ತೇವೆ, ಕರುಣೆ ತೋರಿಸ್ತೇವೆ, ಪ್ರೀತಿ ತೋರಿಸ್ತೇವೆ, ಎಲ್ಲವನ್ನ ಮಾಡ್ತಾ ಇರ್ತೇವೆ. ನಾನು ಸದಾ ಹೇಳ್ತಾ ಇರ್ತೇನೆ, ನಿಮ್ಮ ವಿರೋಧಿಗಳನ್ನ ಪ್ರೀತಿಸಬೇಕು, ನಿಮ್ಮ ವಿರುದ್ಧವಾಗಿ ಮಾತನಾಡುವಂತಹ ವ್ಯಕ್ತಿಗಳನ್ನ ಕರೆದು ಅವರಿಗೆ ಊಟ ಕೊಡಬೇಕು, ಕ್ಷಮಿಸಬೇಕು, ದಯೆ ತೋರಿಸಬೇಕು, ಕರುಣೆ ತೋರಿಸಬೇಕು ಎಂಬುದಾಗಿ ಏನೇನೋ ಅವಾಗ ಹೇಳ್ತಿರ್ತೀರಾ ಪಾಸ್ಟರ್, ನೀವೇನೋ ಹೇಳ್ಬಿಡ್ತೀರಾ. ನಾವು ಎಷ್ಟು ದಯೆ ತೋರಿಸ್ತೇವೋ ಮನುಷ್ಯನಿಗೆ, ಎಷ್ಟು ಕರುಣೆ ತೋರಿಸ್ತೇವೋ ಅವರೇ ನಮಗೆ ರಿವರ್ಸ್ ಹಾಕ್ಬಿಡ್ತಾರಲ್ಲ, ಅವರೇ ನಮಗೆ ಮುಳ್ಳಾಗಿ ಮಾರ್ಪಡ್ತಾರಲ್ಲ. ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತೇವೆ, ಯಾವಾಗಲೂ ಸದಾ ನಮ್ಮ ಆಲೋಚನೆ ದೇವರ ವಾಕ್ಯದ ಕುರಿತು ಬಡವರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ಅಂತಹ ವ್ಯಕ್ತಿಗಳಿಗೆ ನಾವು ಪರಿಪೂರ್ಣವಾದಂತಹ ಕಾರ್ಯಗಳನ್ನ ನಡೆಸ್ತಲೇ ಇದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಇವಾಗ ಎಂಥ ಪರಿಸ್ಥಿತಿ ಇದೆ ಗೊತ್ತಾ? ನಾವೆಲ್ಲ ಕೊಟ್ಟು ಇವತ್ತು ಕಳ್ಕೊಂಡು ನಾವು ಕೈ ಚಾಚುವಂತ ಪರಿಸ್ಥಿತಿ ಇದೆ ಎಂಬುದಾಗಿ ಅನೇಕರು ಇವತ್ತು ಯೋಚನೆ ಮಾಡ್ತಾ ಇರಬಹುದು. ಈಗ ಅನೇಕರಿಗೆ ದಯೆ ಕರುಣೆಯನ್ನ ನಾವು ತೋರಿಸಿದ್ದೇವೆ, ಆದ್ರೆ ಈಗ ನಮ್ಮ ಹತ್ರ ಇಲ್ಲ, ನಾವೇ ಕೈ ಚಾಚಿ ಕೇಳುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಈ ಪರಿಸ್ಥಿತಿಗೆ ಕಾರಣ ಏನು ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಇರಬಹುದು. ಈ ಪರಿಸ್ಥಿತಿ ಬಂತಲ್ಲ ಎಂಬುದಾಗಿ ನೀವು ಕಳವಳ ಪಡ್ತಾ ಇರಬಹುದು. ಇದಕ್ಕೂ ಸದಾ ನನ್ನಲ್ಲಿ ಉತ್ತರ ಇದೆ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀನು ತೋರಿಸಿದಂತ ಕರುಣೆ, ನೀನು ತೋರಿಸಿದಂತ ದಯೆ, ನೀನು ತೋರಿಸಿದಂತ ಪ್ರೀತಿ, ನೀನು ಮಾಡಿದಂತ ಒಳ್ಳೆಯ ಉತ್ತಮವಾದಂತ ಕ್ರಿಯೆಗಳು, ನೀನು ಮಾಡಿದಂತ ದಾನ ಧರ್ಮಗಳು, ಹಸಿದವರಿಗೆ ನೀನು ಕೊಟ್ಟಂತ ಆಹಾರ, ಬಟ್ಟೆ ಇಲ್ಲದವರಿಗೆ ಕೊಟ್ಟಂತ ಬಟ್ಟೆ, ವೈಯಕ್ತಿಕವಾಗಿ ನೀನು ಏನೆಲ್ಲ ಕಾರ್ಯಗಳನ್ನ ಮಾಡಿದೀಯೋ ಆ ಎಲ್ಲ ಕಾರ್ಯಗಳಿಗೂ ದೇವರು ಬರೆದಿಟ್ಟಿರ್ತಾನೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ನನಗೆ ಇಂಥ ಪರಿಸ್ಥಿತಿ ಬಂತಲ್ಲ, ನೀನು ಯೋಚನೆ ಮಾಡ್ತಾ ಇರಬಹುದು. ನನಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಎಂಬುದಾಗಿ ನೀನು ಕಳವಳ ಪಡಬಹುದು. ಆದರೆ ಕಳವಳ ಪಡಬೇಡ. ಬೈಬಲ್ ಹೇಳ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿರುವುದಾದರೂ ದೇವರು ಅವು ಎಲ್ಲವುಗಳಿಂದ ಬಿಡಿಸಿ ಕಾಪಾಡುತ್ತಾನೆ ಎಂಬುದಾಗಿ. ನೀತಿವಂತನಿಗೆ ಸಂಭವಿಸುವಂತಹ ಕಷ್ಟಗಳು ಅನೇಕ ಇರುವುದಾದರೂ ದೇವರು ಅವೆಲ್ಲವುಗಳಿಂದ ಬಿಡಿಸಿ ಕಾಪಾಡುತ್ತಾನೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ,
ದೇವರ ಮಕ್ಕಳಿಗೆ ಕಷ್ಟ ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಇಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಸದಾ ಬರೋದಿಲ್ಲ ಎಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ಒಂದು ಸತ್ಯ, ಯೇಸುವಿನ ನಾಮದಲ್ಲಿ ಇವತ್ತು ಎಲ್ಲವನ್ನ ಕಳೆದುಕೊಂಡು, ಎಲ್ಲರನ್ನ ಪ್ರೀತಿಸಿ, ಎಲ್ಲರಿಂದ ಮೋಸ ಹೋಗಿ, ನಿನ್ನ ಜೀವಿತದಲ್ಲಿ ನೀನು ಯಾವಾಗಲೂ ಒಳ್ಳೆಯದನ್ನೇ, ನೀತಿಯ ಕಾರ್ಯಗಳನ್ನೇ ನೀನು ಮಾಡುತ್ತಾ ಇರುವುದಾದರೆ, ಸತ್ಕ್ರಿಯೆಗಳನ್ನ ಮಾಡಿ ಇವತ್ತು ಒಂದು ವೇಳೆ ನಿರಾಸೆಯಿಂದ ಇವತ್ತು ನನಗಿಲ್ಲ ಎಂಬುದಾಗಿ ನೀನು ಯೋಚನೆ ಮಾಡ್ತಿರುವುದಾದರೆ, ಇದು ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಪರೀಕ್ಷಾ ಕಾಲವಾಗಿರುವಂಥದ್ದಾಗಿದೆ. ಇದು ನಿನ್ನ ಬದುಕಿನಲ್ಲಿ ಪರೀಕ್ಷಾ ಕಾಲ. ದೇವರು ಪರೀಕ್ಷೆಯನ್ನು ಒಡ್ಡುತ್ತಾ ಇದ್ದಾನೆ. ನಾವು ಅನ್ಕೊಂಡ್ಬಿಟ್ಟಿರ್ತೇವೆ ಏನಂದ್ರೆ, ಅಯ್ಯೋ ಇದನ್ನು ಸ್ವಲ್ಪ ಇಟ್ಕೋಬೇಕಾಗಿತ್ತು, ಸ್ವಲ್ಪ ಇದನ್ನು ಕೂಡಿಸಿಟ್ಕೊಳ್ಬೇಕಾಗಿತ್ತು, ಎಲ್ಲವನ್ನು ಕೊಟ್ಟು ಬಿಡಬಾರ್ದಾಗಿತ್ತು. ಇವತ್ತು ನನ್ನ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲಲ್ಲ, ಯಾರು ಮಾತಾಡಿಸ್ತಾ ಇಲ್ಲಲ್ಲ, ಯಾರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ನಿನ್ನ ಕಳವಳ ಪಡ್ತಿರಬಹುದು. ಆದರೆ ದೇವರು ಈ ವಿಷಯದಲ್ಲಿ ನಿನ್ನನ್ನು ಪರೀಕ್ಷೆಗೆ ಗುರಿ ಮಾಡ್ತಾ ಇದ್ದಾನೆ. ಹೇಗೆ ಅಂದ್ರೆ, ಯಾವತ್ತು ದೇವರ ವಾಗ್ದಾನ ಸುಳ್ಳಾಗೋದಿಲ್ಲ. 22:9 ನಾವು ಓದಿದ ಹಾಗೆ, ದಯೆ ತೋರಿಸುವವನು ಆಶೀರ್ವಾದ ಹೊಂದುತ್ತಾನೆ, ತನ್ನ ಅನ್ನವನ್ನ ಬಡವರಿಗೆ ಕೊಡ್ತಾನೆ ಎಂಬುದಾಗಿ. ಖಂಡಿತವಾಗಿ ಪ್ರೀತಿಯುಳ್ಳ ದೇವಜನರೇ, ಆ ವಾಗ್ದಾನ ಸುಳ್ಳಲ್ಲ. ಇವತ್ತಿನ ನಿನ್ನ ಪರಿಸ್ಥಿತಿ, ಇವತ್ತು ನಿನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಏನು ಇಲ್ಲದೆ ಇರಬಹುದು, ಇದ್ದಾಗ ಎಲ್ಲವನ್ನ ನೀನು ಹಂಚಿರಬಹುದು. ಆದ್ರೆ ಈ ಪರೀಕ್ಷೆ ಕಾಲ ಎಂಥದ್ದು ಗೊತ್ತಾ? ದೇವರು ಹೇಗೆ ಪರೀಕ್ಷೆ ಹೊಡುತ್ತಾನಂದ್ರೆ, ಇಂಥ ಒಂದು ಕಠಿಣವಾದಂಥ ಪರಿಸ್ಥಿತಿನಲ್ಲಿ, ಎಲ್ಲವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಇವನು ಸ್ಥಿರವಾಗಿರ್ತಾನ, ಇವಳು ಸ್ಥಿರವಾಗಿರ್ತಾನ ಎಂಬುದಾಗಿ ದೇವರು ಪರೀಕ್ಷೆಯನ್ನು ಒಡ್ಡುತ್ತಾನೆ. ಇವತ್ತು ನಿಮ್ಮ ಬದುಕಿನಲ್ಲಿ ನೀವು ಯೋಚನೆ ಮಾಡ್ತಾ ಇರಬಹುದು, ನನ್ನ ಗಂಡನನ್ನ ನಾನು ಅಷ್ಟು ಪ್ರೀತಿ ಮಾಡಿ, ದಯೆ ತೋರಿಸಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ, ಆದರೆ ಅವನು ನೋಡಿದರೆ ಬೇರೆ ಯಾವುದೋ ಮನೆಯಲ್ಲಿ ಹೋಗಿ ಅಲ್ಲಿ ಗೆಡ್ಡೆಯನ್ನು ತಿನ್ನುತ್ತಾ ಇದ್ದಾನೆ ಎಂಬುದಾಗಿ ಪ್ರಿಯ ಸಹೋದರಿ ನೀನು ಕಳವಳ ಪಡ್ತಾ ಇರಬಹುದು. ಅನೇಕ ಜನರು ನೀವು ಕಳವಳ ಪಡ್ತಾ ಇದ್ದೀರಿ. ಎಷ್ಟು ಸಹಾಯ ಮಾಡಿದೆ ಅಂದ್ರೆ, ನೆಲಕ್ಕೆ ಹತ್ತಿದಂತಹ ಕುಟುಂಬ ಇವತ್ತು ಅದ್ಭುತವಾದಂತ ಆಶೀರ್ವಾದದಲ್ಲಿ ಇದ್ದಾರೆ. ಇವತ್ತು ನಮಗೆ ಅವರು ತಿರುಗಿ ನೋಡೋದಿಲ್ಲ ಎನ್ನುವಂತಹ ಒಂದು ವೇಳೆ ಕಳವಳದಲ್ಲಿ ನೀನು ಇರ್ಬೋದು. ಅನೇಕ ಜನರು ನಿನಗೆ ಈ ರೀತಿಯಾದಂತಹ ವೇದನೆಯನ್ನು ತರಬಹುದು. ಆದರೆ ಬೈಬಲ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಪರಮಗೀತ 2ನೇ ಅಧ್ಯಾಯದ 1ನೇ ವಚನದಿಂದ ಓದುತ್ತಾ ಕೇಳುವಂತಹ ಸಂದರ್ಭದಲ್ಲಿ ದೇವರು ಅಲ್ಲಿ ಒಂದು ಮಹಿಮೆಯಾದಂತ ಅದ್ಭುತವಾದಂತ ವಾಕ್ಯವನ್ನ ನಿನ್ನ ಕುರಿತು ನನ್ನ ಕುರಿತು ಬರೆದಿದ್ದಾನೆ. ಏನಾ ವಾಕ್ಯ ಗೊತ್ತಾ? ಪರಮಗೀತ 2ನೇ ಅಧ್ಯಾಯದ 1ರ ವಚನದಿಂದ ಕೇಳಿಸಿಕೊಳ್ಳುವಂತರಾಗೋಣ. ನಾನು ಬಯಲಿನ ನೆಲಸಂಪಿಗೆ, ತಗ್ಗಿನ ತಾವರೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ, ಸ್ತ್ರೀಯರಲ್ಲಿಯೇ ಶ್ರೇಷ್ಠಳಂತೆ. ನನ್ನ ನೆಲಸಂಪಿಗೆ, ತಗ್ಗಿನ ತಾವರೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ, ಸ್ತ್ರೀಯರಲ್ಲಿಯೇ ಶ್ರೇಷ್ಠಳಂತೆ. ಯಾರು ಸ್ತ್ರೀ, ಯಾರು ಶ್ರೇಷ್ಠಳು? ನಾವೇ. ಸಭೆಯನ್ನ ಕುರಿತು, ಮೊದಲಿಗಿತ್ತಿಯನ್ನ ಕುರಿತು ಇಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾರೆ. ಮುಳ್ಳುಗಳ ಮಧ್ಯದಲ್ಲಿರುವಂತಹ ತಾವರೆ, ಮುಳ್ಳುಗಳ ಮಧ್ಯದಲ್ಲಿರುವಂತಹ ತಾವರೆ. ನಾನಾಗ್ಲೇನೆ ಹೇಳಿದ ರೀತಿನಲ್ಲಿ ಅನೇಕ ಜನ ಹೇಳ್ತಾರೆ, ನೀನು ಗಂಡ ಇಂಥ ಕೆಲಸ ಮಾಡ್ತಾನೆ,
ನಿನ್ನ ಹೆಂಡತಿ ಇಂಥ ಕೆಲಸ ಮಾಡ್ತಾಳೆ, ನೀನೇನು ಕಡಿಮೆ, ನೀನು ಮಾಡು, ನೀನು ಆ ರೀತಿಯಾಗಿ ಮಾಡು. ಅವನಿಗೊಬ್ಬನಿಗ ಅಧಿಕಾರ ಇರುತ್ತೆ, ಒಬ್ಳಿಗ ಅಧಿಕಾರ ಇರ್ತದೆ, ನೀನು ಮಾಡು. ವೈಯಕ್ತಿಕವಾಗಿ ಏನು ಒಳ್ಳೇದು ಮಾಡಿ ಏನ್ರಿ ಈ ಲೋಕದಲ್ಲಿ ನಾವು ಆಶೀರ್ವಾದ ಹೊಂದಿದ್ದೇವೆ. ಅವ್ರು ನೋಡ್ರಿ ಎಷ್ಟು ಕೆಟ್ಟ ಕೆಲಸ ಮಾಡ್ತಾರೆ. ಅವರನ್ನ ನಾನು ಸಾಕ್ದೆ, ಅವರನ್ನ ನಾನು ಬೆಳೆಸ್ದೆ, ಅವರಿಗೆ ನಾನು ಸಹಾಯ ಮಾಡಿದೆ, ಅವ್ರು ನೋಡ್ರಿ ಎಷ್ಟು ಉದ್ಧಾರ ಆಗಿದ್ದಾರೆ, ನಾನ್ ನೋಡ್ರಿ ಎಷ್ಟು ಕಷ್ಟದಲ್ಲಿದ್ದೇನೆ. ಇಲ್ಲ ಒಳ್ಳೆಯದಕ್ಕೆ ಕಾಲ ಇಲ್ಲ, ಅವ್ರ ಹಾಗೆ ನಾವು ಆಗ್ಬೇಕು ಎಂಬುದಾಗಿ ಒಂದು ವೇಳೆ ಈ ಸಂದರ್ಭದಲ್ಲಿ ನೀನು ಯೋಚನೆ ಮಾಡಿರುವುದಾದ್ರೆ, ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರು ಈ ಪರೀಕ್ಷೆ ಕಾಲದಲ್ಲಿ ನಿನ್ನನ್ನ ಪರೀಕ್ಷಿಸ್ತಾ ಇದ್ದಾನೆ. ಲೋಕದ ಜನರ ರೀತಿಯಲ್ಲಿ ಲೋಕ ಎಲ್ಲ ಮುಳ್ಳಿಗೆ ಗುರುತಾಗಿದೆ. ಮುಳ್ಳು ಯಾವಾಗಲೂ ಸದಾ ಸಂತೋಷವನ್ನ ಕೊಡಲ್ಲ. ಯಾರು ಸದಾ ಮುಳ್ಳನ್ನ ಅಥವಾ ಮುಳ್ಳಿನ ಬಳ್ಳಿಯನ್ನ ಎದೆಗೆ ಅಪ್ಪಿಕೊಂಡು ವಾಹಾ ಎಷ್ಟು ಮುದ್ದಾಗಿದೆಯಾ, ಎಷ್ಟು ಸುಂದರವಾಗಿದೆಯಾ ಅಂತ ಯಾರು ಮುಳ್ಳನ್ನು ಅಪ್ಪಿಕೊಳ್ಳೋದಿಲ್ಲ. ಅದು ಎಲ್ಲಿ ಮುಟ್ಟುತ್ತೋ ಅಥವಾ ಎಲ್ಲಿರುತ್ತೋ, ಎಲ್ಲಿ ಅಪ್ಪಿಕೊಳ್ತೇವೋ ಅಲ್ಲೆಲ್ಲ ನೋವೇ ಬರುತ್ತೆ. ಈ ಸಮಾಜ ಎನ್ನುವಂತ ಮುಳ್ಳು, ಆ ಸಮಾಜನ ನಾವು ನೋಡ್ಬೇಕಾಗಿಲ್ಲ. ಅನೇಕ ಜನರು ಸೆರೆಮನೆಯಲ್ಲಿ ಇರ್ತಾರೆ, ಅವರು ಸಮಾಜದ ಕುರಿತು ಮಾತನಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕೇಸ್ಗಳು, ಜೀವಾವಧಿ ಶಿಕ್ಷೆ ಅವರಿಗಾಗಿರ್ತದೆ. ಅವರ ಬಾಯಿಂದ ಸಮಾಜದ ಕುರಿತು ಕೇಳುವಂತ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ, ಅಯ್ಯೋ ನಾವು ಒಳ್ಳೆಯವರೇ, ನಾನು ದಯವುಳ್ಳವನೇ, ನಾನು ಪ್ರೀತಿ ಮಾಡುವಂತ ವ್ಯಕ್ತಿ. ಆದರೆ ಈ ಲೋಕದ ಜನರು ನಮ್ಮ ಕುಟುಂಬದ ವಿಷಯದಲ್ಲಿ, ನನ್ನ ತಂದೆ ತಾಯಿಗಳ ವಿಷಯದಲ್ಲಿ, ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಮನ ವಿಷಯದಲ್ಲಿ, ನನ್ನ ವಂಶದ ವಿಷಯದಲ್ಲಿ ಅವರು ಮಾಡಿದಂತ ಆ ನೋವು, ಬಾಧೆ, ವೇದನೆ, ಈ ಕ್ರೂರ ಕೃತ್ಯಗಳನ್ನ ಮಾಡಿ ಇವತ್ತು ನಾವಿಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ನಮಗೆ ಸಮಾಜ ಕೊಟ್ಟಿದ್ದು ಅವಮಾನ, ನಿಂದೆ, ಸಮಾಜ ಕೊಟ್ಟಿದ್ದು ಅಪಹಾಸ್ಯ, ಈ ಸೆರೆಮನೆಯ ವಾಸ ಎಂಬುದಾಗಿ ಅನೇಕ ಜನರು ಸಮಾಜದ ಕುರಿತು ಮಾತನಾಡ್ತಾ ಇರ್ತಾರೆ. ಸಮಾಜ ಹೇಳುತ್ತೆ, ನಿನ್ನ ಗಂಡ ಹೀಗಿದ್ದಾರೆ, ನಿನ್ನ ಮಕ್ಕಳು ಹೀಗಿದ್ದಾರೆ, ನಿನ್ನ ಹೆಂಡತಿ ಹೀಗಿದ್ದಾರೆ, ನಿನ್ನ ಜೀವನ ಇಂಥದ್ದು, ನೀನ್ ಇಂಥದ್ದು ಮಾಡು, ಇಂಥ ಪಾಪ ಕೆಲಸಗಳನ್ನ ಮಾಡು, ಇಂಥ ಕಷ್ಟ ಯಾಕೆ ಅನುಭವಿಸ್ತಾ ಇದೆಯಾ ಎಂಬುದಾಗಿ ಹೇಳುವಾಗ, ಛೆ, ನನ್ನ ಗಂಡನು ಒಂದು ವೇಳೆ ನನ್ನನ್ನು ಬಿಟ್ಟಿರ್ಬೋದು, ಆದರೆ ನಾನು ಆ ರೀತಿಯಾದಂಥ ಪಾಪದ ಕೃತ್ಯದಲ್ಲಿ ನಡೆದರೆ ನನಗೂ ಅವರಿಗೂ ಏನು ವ್ಯತ್ಯಾಸ ಇರುತ್ತದೆ ಎಂಬುದಾಗಿ ಇವತ್ತು ನಿನ್ನ ಹೃದಯವನ್ನ ಕಲ್ಲಾಗಿಸಿಕೊಂಡು ಸಮಾಜದಲ್ಲಿ ವೈಯಕ್ತಿಕವಾಗಿ ಕೂಲಿ ಮಾಡಿನೋ ಅಥವಾ ಭಿಕ್ಷೆ ಬೇಡಿನೋ ನಾನು ತಿನ್ನುತ್ತೇನೆ, ಆದರೆ ಪಾಪದ ಕೆಲಸವನ್ನ ನಾನು ಮಾಡೋದಿಲ್ಲ ಎಂಬುದಾಗಿ ಒಂದು ವೇಳೆ ದೃಢ ಸಂಕಲ್ಪ ತೆಗೆದುಕೊಂಡು ನೀನು ನಿಂತುಕೊಂಡಿರುವುದಾದ್ರೆ, ಒಂದು ವೇಳೆ ಅವರು ಅಂಥವರೇ, ಆದ್ರೆ ದೇವರು ನನಗಿದ್ದಾನೆ, ದೇವರು ನನಗೆ ಸಹಾಯ ಮಾಡ್ತಾನೆ, ಒಂದಲ್ಲ ಒಂದು ದಿನ ಈ ಕಷ್ಟಗಳಿಂದ ನನ್ನನ್ನು ಪಾರು ಮಾಡ್ತಾನೆ ಎಂಬುದಾಗಿ ನೀವು ಸ್ಥಿರವಾಗಿ ನಿಂತುಕೊಳ್ಳುವುದಾದ್ರೆ, ಯೇಸುವಿನ ನಾಮದಲ್ಲಿ ಪ್ರೀತಿಯ ದೇವಜನರೇ, ನೀವು ಬರೆದಿಟ್ಟುಕೊಳ್ಳ್ರಿ. ದೇವಾದಿ ದೇವನು ಈ ಪರೀಕ್ಷೆ ಕಾಲ ಆದ ನಂತರ ನಿನ್ನ ಆತ್ಮಿಕತೆ ಜೀವಿತವನ್ನ, ನಿನ್ನ ಕುಟುಂಬವನ್ನ, ನಿನ್ನ ತಲೆಮಾರನ್ನ ದೇವರು 1000ದಷ್ಟು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ತಾವರೆಯ ಸುತ್ತಲೂ ಸದಾ ಮುಳ್ಳು ಗಿಡಗಳು ಆವರಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ತಾವರೆ ಸಂತೋಷವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಬಿರುಗಾಳಿ ಬಂತಂದ್ರೆ, ಗಾಳಿ ಬಂತಂದ್ರೆ ಒಂದೊಂದು ಮುಳ್ಳುಗಳು ಸದಾ ತಾವರೆಯ ಹೂಗಳನ್ನ, ತಾವರೆಯ ಎಲೆಗಳನ್ನ ಅದು ಚುಚ್ಚುತ್ತಲೇ ಇರುತ್ತದೆ. ಹಾಗಂತ ಹೇಳಿ ತಾವರೆಯ ವಿಷಯವನ್ನ ನೋಡುವಾಗ ಅದರಲ್ಲಿರುವಂತಹ ಪರಿಶುದ್ಧತೆ, ಅದರಲ್ಲಿರುವಂತಹ ನಿರ್ಮಲವಾದಂತಹ ಪರಿಸ್ಥಿತಿ, ಅದರಲ್ಲಿರುವಂತಹ ವಿಶೇಷವಾದ ತೇಜೋಮಯವಾದಂತಹ ಆಕರ್ಷಿತವಾದಂತಹ ಸ್ಥಿತಿ ಬದಲಾಗಲ್ಲ. ಮುಳ್ಳುಗಳು ಒಂದು ವೇಳೆ ಹೂಗಳನ್ನ ಹರಿದರು, ಎಲೆಗಳನ್ನ ಹರಿದರು ಸದಾ
ಅಯ್ಯೋ ಇವು ಹೀಗೆ ಮಾಡ್ತಾ ಇದೆ ಎಂಬುದಾಗಿ ತನ್ನ ಬಣ್ಣವನ್ನು ಅದು ಬದಲಿಸಿಕೊಳ್ಳೋದಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ಜನರು ಕಷ್ಟಕ್ಕೆ ತಕ್ಕ ಹಾಗೆ ಉಸಿರುವಳಿಯ ರೀತಿಯಲ್ಲಿ ತಮ್ಮ ಜೀವಿತವನ್ನ ಬದಲು ಮಾಡಿಕೊಳ್ತಾರೆ. ಆದರೆ ಸಭೆಯನ್ನ ಕುರಿತು, ಆತ್ಮಿಕ ದೇವ ಮಕ್ಕಳನ್ನ ಕುರಿತು, ನೆಲಸಂಪಿಗೆ ತಗ್ಗಿನ ತಾವರೆ ನನ್ನ ಪ್ರಿಯಳು, ಅವಳು ಮುಳ್ಳುಗಳ ಮಧ್ಯದಲ್ಲಿರುವಂತ ತಾವರೆಯೋಪಾದಿಯಲ್ಲಿ ಇದ್ದಾಳೆ ಎಂಬುದಾಗಿ ದೇವರು ನಮಗೆ ಪ್ರಶಂಸೆ ಮಾಡ್ತಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನನ್ನ ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಯಾವತ್ತೂ ಸದಾ ಈ ಲೋಕದ ಯಾವುದೇ ವಿಧವಾದಂಥ ಸಮಾಜದ ಮುಳ್ಳುಗಳು ಎಷ್ಟೇ ಚುಚ್ಚಿದರೂ ಸದಾ ಯೇಸುವಿನ ನಾಮದಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟವರು, ನಾವು ಆರಿಸಲ್ಪಟ್ಟವರು, ನಾವು ದೇವರ ಮಕ್ಕಳು. ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ದೇವರು ನಮ್ಮನ್ನ ಉನ್ನತ ಸ್ಥಿತಿಗೆ ತಂದೆ ತರುತ್ತಾನೆ ಎಂಬುದಾಗಿ ಯಾರು ಸ್ಥಿರದಿಂದ ಇರ್ತಾರೋ ಅವರನ್ನೇ ದೇವರ ಆಶೀರ್ವಾದ ಮಾಡು, ಅವರನ್ನೇ ದೇವರ ಆಶೀರ್ವಾದ ಮಾಡು. ಗಮನಿಸ್ರಿ, ಯೋಬನು ಎಲ್ಲವನ್ನು ಕಳ್ಕೊಳ್ತಾನೆ. ಎಲ್ಲವನ್ನು ಕಳ್ಕೊಂಡ ನಂತರ ಅವನ ಹೆಂಡತಿನೇ ಅವನಿಗೆ ಮುಳ್ಳಾಗ್ಬಿಡ್ತಾಳೆ. ದೇವ್ರು ದೇವ್ರು ಅಂತ ಹೇಳಿ, ದೇವ್ರು ದೇವ್ರು ಎಂಬುದಾಗಿ ಹೇಳಿ ಸಾಯ್ತಾ ಇದೆಯಲ್ಲ ಎಂಬುದಾಗಿ. ಇಲ್ಲಿ ಕೇಳ್ರಿ, ಯೋಬನು ಹೇಳ್ತಾ ಇದ್ದಾನೆ, ಅಯ್ಯೋ ಹುಚ್ಚಮ್ಮ, ದೇವ್ರು ಕೊಟ್ಟಾಗ ಮಾತ್ರ ದೇವ್ರು ಒಳ್ಳೆಯವನ, ದೇವ್ರು ತೆಗೆದುಕೊಂಡಾಗ ದೇವ್ರು ಒಳ್ಳೆಯವನಲ್ಲವ? ಒಂದು ವೇಳೆ ಮಕ್ಕಳನ್ನು ಕಳ್ಕೊಂಡಿರಬಹುದು, ಮಕ್ಕಳನ್ನು ಕೊಟ್ಟವನು ಯಾರಮ್ಮ? ದೇವರೇ. ಆಸ್ತಿ ಕೊಟ್ಟವನು ಯಾರಮ್ಮ? ದೇವರೇ. ಗೌರವ ಕೊಟ್ಟವನು, ಘನತೆ ಕೊಟ್ಟವನು ಯಾರು? ನನಗೆ ದಾಸದಾಸಿಯರನ್ನು ಕೊಟ್ಟವನು ಯಾರು? ದೇವರೇ. ದೇವರೇ. ದೇವರು ಕೊಟ್ಟಾಗ ಮಾತ್ರ ಆತನಿಗೆ ಗೌರವಿಸ್ತೇವೆ, ದೇವರು ತೆಗೆದುಕೊಂಡಾಗ ಆತನಿಗೆ ನಾವು ಕೀಳಾಗಿ ನೋಡ್ಬೇಕಾ? ಹಾಗೆಲ್ಲ ಮಾತಾಡಬೇಡ ಎಂಬುದಾಗಿ ಹೇಳಿದರೆ ಅವನ ಹೆಂಡತಿ ಹೇಳ್ತಾಳೆ, ದೇವ್ರು ದೇವ್ರು ಅಂತ ಹೇಳಿನೇ ನೀನು ಸತ್ತು ಹೋಗು. ಈಗ ಹೇಳ್ರಿ, ಇಲ್ಲಿ ಯಾರು ತಾವರೆ, ಯಾರು ಮುಳ್ಳು? ಇಲ್ಲಿ ಯಾರು ತಾವರೆ, ಯಾರು ಮುಳ್ಳು? ಸ್ವಂತ ಹೆಂಡತಿಯ ಯೋಬನಿಗೆ ಮುಳ್ಳಾಗಿ ಮಾರ್ಪಟ್ಟಾಗಲೂ ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು. ದೇವರ ನಾಮಕ್ಕೆ ಸ್ತೋತ್ರ. ತಾಯಿ ಗರ್ಭದಲ್ಲಿ ನಾನು ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿ ನಾನು ಗತಿಸಿ ಹೋಗುತ್ತೇನೆ. ಎಷ್ಟು ಒಳ್ಳೆಯ ಮಾಧುರ್ಯವುಳ್ಳಂತ ಮಾತು. ತನ್ನ ಬಾಯಿ ಮಾತಿನಿಂದಲೂ ತನ್ನ ಮನಸ್ಸಿನಿಂದಲೂ ದೇವರನ್ನ ಯಾವತ್ತೂ ಸದಾ ದೂಷಣೆ ಮಾಡಲಿಲ್ಲ. ಇದು ತಾವರೆಯ ಗುಣ. ಸುತ್ತಲೂ ಮುಳ್ಳುಗಳು ಬಂದು ನಮ್ಮನ್ನ ಚುಚ್ಚುತ್ತಾ ಇರುವುದಾದ್ರೂ ಸದಾ ಅದರಲ್ಲಿರುವಂತಹ ಶುದ್ಧತೆ, ಅದರಲ್ಲಿರುವಂತಹ ಪರಿಮಳ, ಅದರಲ್ಲಿರುವಂತಹ ನಿರ್ಮಲತೆ, ಅದರಲ್ಲಿರುವಂತಹ ಶ್ರೇಷ್ಠವಾದಂತ ಸುಗಂಧ ವಾಸನೆ ಕಂಪು ಕಡಿಮೆ ಆಗಲಿಲ್ಲ. ನಾವು ನೋಡುವಂತವರಾಗಿದ್ದೇವೆ. ಈ ಶೋಧನೆ ಯೋಬನ ಹಾಗೆ ದಯೆ ತೋರಿಸಿದವರು, ಯೋಬನ ಹಾಗೆ ಬಡವರಿಗೆ ಸಾಥ್ ಕೊಟ್ಟವರು, ಯೋಬನ ರೀತಿಯಲ್ಲಿ ಸಂತೈಸಿದವರು ಯಾರಿದ್ದಾರೆ? ಯಾರಿದ್ದಾರೆ? ನೆನಾಕೆ ಸ್ತೋತ್ರವಾಗ್ಲಿ. ಆದ್ರೆ ಅವನ ಕುಟುಂಬದಲ್ಲಿ ಎಲ್ಲವನ್ನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಾಗಲೂ, ಅವನ ಸ್ನೇಹಿತರು ಬಂದು ಪಾಪ ಮಾಡಿದೆ ಎಂಬುದಾಗಿ ಹೇಳಿದಾಗಲೂ ಪ್ರತಿಯೊಬ್ಬರೂ ಸುತ್ತಲೂ ಬಂದು ಮುಳ್ಳಾಗುತ್ತಾರೆ. ಆದರೆ ಈತನು ಮಾತ್ರ ತಾವರೆಯ ರೀತಿಯಲ್ಲಿ ಕಂಗೊಳಿಸುತ್ತಲೇ ಇರ್ತಾನೆ. ಇಲ್ಲ ಇಲ್ಲ, ನನ್ನ ದೇವರು ಸರ್ವಶಕ್ತನೆಂಬುದಾಗಿ ನಾನು ಬಲ್ಲೆನು, ನನ್ನ ದೇವರು ಜೀವ ಸ್ವರೂಪನೆಂಬುದಾಗಿ ನಾನು ಬಲ್ಲೆನು. ಒಂದು ದಿನ ನಾನಾಗಿದ್ದುಕೊಂಡು ಈ ಧೂಳಿನಿಂದ ನನ್ನ ಎಲುಬುಗಳ ಮೂಲಕವಾಗಿ ನಾನೇ ಸಾಕ್ಷಿಯಾಗಿದ್ದುಕೊಂಡು ನನ್ನ ದೇವರಿಗೆ ನಾನು ಸಾಕ್ಷಿ ನುಡಿತೇನೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಅವನು ನೆತ್ತುಕೊಡುತ್ತಾನೆ. ಅವನ ಅಂತ್ಯಸ್ಥಿತಿಯನ್ನು ನೋಡುವಾಗ ದೇವರು ಎಲ್ಲಕ್ಕೆ ಬದಲಾಗಿ 2ರಷ್ಟು ಕೊಟ್ಟು ಆತನನ್ನು ಸಂತೈಸ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ಪ್ರೀತಿ, ದಯೆ, ಕರುಣೆ ನಿನಗಿರುವಂಥದ್ದೆಲ್ಲವನ್ನ ಕೊಟ್ಟು ಇವತ್ತು ಬರಿಗೈನಲ್ಲಿ ನೀನಿರುವುದಾದ್ರೆ ನೀನು ಭಯಪಡಬೇಡ, ನೀನು ಭಯಪಡಬೇಡ. ಯೇಸುವಿನ ನಾಮದಲ್ಲಿ ನಿನ್ನ ಎಲ್ಲ ಸತ್ಕ್ರಿಯೆಗಳನ್ನು ದೇವರು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿರ್ತಾನೆ.
ಬರೆದಿಟ್ಟಿರ್ತಾನೆ. ಆದರೆ ನಾನು ನೀನು ಮಾಡಬೇಕಾದಂಥ ಕಾರ್ಯ ಏನು ಗೊತ್ತಾ? ಎಂಥ ಪರಿಸ್ಥಿತಿ ಬಂದರೂ ಸಹ ನಾವು ತಾವರೆಯ ಉಪಾಧಿಯಲ್ಲಿ ನಮ್ಮ ಸುತ್ತಲೂ ಮುಳ್ಳು ಗಿಡಗಳ ಕೊಂಪೆ, ಈ ಸಮಾಜ ಎನ್ನುವಂಥ ಕೊಂಪೆ, ಸಂಬಂಧ ಎನ್ನುವಂಥ ಮುಳ್ಳುಗಳ ಕೊಂಪೆ, ಅಥವಾ ವೈಯಕ್ತಿಕವಾಗಿ ಸ್ನೇಹ ಸಂಬಂಧಗಳು ಎಂಬ ಈ ಮುಳ್ಳಿನ ಕೊಂಪೆ ನಮ್ಮನ್ನು ಯಾವಾಗಲೂ ಸಂತೋಷದಲ್ಲಿ ತೆಗೆದುಕೊಂಡು ಹೋಗೋದಿಲ್ಲ. ಯಾವಾಗಲೂ ನಮಗೆ ನೋವನ್ನೇ ಕೊಡುವಂಥದ್ದಾಗಿದೆ. ಆದರೆ ಅದರ ಮಧ್ಯದಲ್ಲಿಯೂ ಸಹ ನಾವಿದ್ದು ಅನೇಕರಿಗೆ ಪರಿಮಳವನ್ನು ಕೊಡಬೇಕು. ಕ್ರಿಸ್ತನ ಆ ಪ್ರೀತಿಯ ಶುಭವಾರ್ತೆಯ ಸುಗಂಧ ವಾಸನೆ ಪರಿಮಳವಾಗಿ ಅನೇಕರಿಗೆ ನಾವು ದೇವರ ಪ್ರೀತಿಯನ್ನೇ ಪ್ರಕಟಿಸಬೇಕು. ಇಲ್ಲ, ಇವತ್ತು ನನಗೆ ಈ ಕಷ್ಟ ಇರಬಹುದು, ಒಂದಲ್ಲ ಒಂದು ದಿನ ನನ್ನ ದೇವರು ವಾಗ್ದಾನ ಮಾಡಿದ್ದಾನೆ, ನನಗೆ ಬರುವಂತಹ ಎಲ್ಲ ಕಷ್ಟಗಳಿಂದ ಆತನು ಪಾರು ಮಾಡುತ್ತಾನೆ. ನಾನು 7 ಸಾರಿ ಬಿದ್ದರೂ ನನ್ನನ್ನು 7 ಸಾರಿ ಮೇಲಕ್ಕೆತ್ತುವಂತನಾಗಿದ್ದಾನೆ. ನನ್ನ ಕಷ್ಟದ ದಿನಗಳನ್ನು, ನನ್ನ ಕಣ್ಣೀರನ್ನು, ನನ್ನ ಕರಕರೆಯನ್ನು, ನನ್ನ ವೇದನೆಯನ್ನು ಆತನು ನೀಗಿಸುವಂಥವನಾಗಿದ್ದಾನೆ. ಎಷ್ಟು ಜನ ನಂಬುತ್ತೀರಾ ಯೇಸುವಿನ ನಾಮದಲ್ಲಿ? ಇವತ್ತು ನಿನ್ನ ಬದುಕಿನಲ್ಲಿದೆ. ನಾಕೆ ಸ್ತೋತ್ರವಾಗಲಿ. ನೀನು ಒಳ್ಳೆಯ ಕಾರ್ಯವನ್ನು ಮಾಡಿರುವುದಾದರೆ, ನೀನು ದಯ ತೋರಿಸಿರುವುದಾದರೆ, ದೇವರ ಕರುಣೆ ನಿನ್ನ ಒಳಗಡೆ ಇರುವುದಾದರೆ, ದೇವರನ್ನ ಪ್ರೀತಿಸುವ ನಿನ್ನ ಹೃದಯ ನಿನ್ನದಾಗಿರುವುದಾದರೆ, ನಿನ್ನ ಜೀವಿತದಲ್ಲಿ ನಿನಗೆ ಮಾತ್ರ ಅಲ್ಲ, ನಿನ್ನ ತಲೆಮಾರುಗಳವರೆಗೂ ದೇವರು ನಿನ್ನನ್ನು ಆಶೀರ್ವದಿಸುವುದರ ಜೊತೆಯಲ್ಲಿ ತಲೆಮಾರನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ತಲೆಮಾರನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಯಾವಾಗಲೂ ಒಳ್ಳೆಯದನ್ನೇ ಮಾಡೋಣ. ಕೆಟ್ಟತನವನ್ನ ಕೆಟ್ಟದ್ದರಿಂದಲೇ ಸೋಲಿಸದೆ, ಕೇಳನ್ನ ಕೇಳಿನಿಂದಲೇ ಸೋಲಿಸದೆ, ಒಳ್ಳೆತನದಿಂದ ಕೇಳನ್ನ ಸೋಲಿಸುವಂತವರಾಗೋಣ. ಒಳ್ಳೆಯದನ್ನೇ ನಾವು ಮಾಡುವಂತವರಾಗೋಣ. 22ನೇ 4:9 ವಾಕ್ಯದ ಅನುಸಾರವಾಗಿ, ದಯ ತೋರಿಸುವವನು ಆಶೀರ್ವಾದ ಪೂರ್ಣನಾಗುವನು, ಅನ್ನವನ್ನ ಬಡವನಿಗೆ ಕೊಡುವಂತವನು, ತನ್ನ ಅನ್ನವನ್ನ ಅವನು ಬಡವನಿಗೆ ಕೊಡುವನು ಎಂಬುದಾಗಿ. ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಸದಾ ಆತನಿಗೆ ಪ್ರಿಯರಾಗಿ ಬದುಕೋಣ. ಈ ಲೋಕದಲ್ಲಿ ಬರುವಂತ ಎಲ್ಲ ಮುಳ್ಳುಗಳು, ಎಲ್ಲ ನೋವು ವೇದನೆಗಳು ಸ್ವಲ್ಪ ಕಾಲ ಸಹಿಸಿಕೊಳ್ಳುವಂತರಾಗೋಣ. ನಮ್ಮ ಜೀವಿತದಲ್ಲಿ ಅತಿ ಶೀಘ್ರದಲ್ಲಿ ನಾವು ಏನು ಬಿತ್ತಿದ್ದೇವೋ, ಏನು ಪ್ರಯಾಸ ಪಟ್ಟಿದ್ದೇವೋ, ಯಾವ ಕರುಣೆ, ಯಾವ ಪ್ರೀತಿ ತೋರಿಸಿದೇವೋ, ಯೇಸುವಿನ ನಾಮದಲ್ಲಿ ಇವತ್ತೇ ತಂದೆಯಾದ ದೇವರ ಬಳಿನಲ್ಲಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಪರಲೋಕದ ಬಾಗಿಲುಗಳನ್ನು ತೆರೆದು ನಿಮ್ಮ ಜೀವಿತದಲ್ಲಿ ಇರುವಂಥ ಕೊರತೆಗಳನ್ನು ದೇವರು ನೀಗಿಸಿ ಅನೇಕರಿಗೆ ಸಾಕ್ಷಿಯ ಮಕ್ಕಳಾಗುವಂತೆ ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇರುವ ಸಂದರ್ಭಗಳಲ್ಲಿ, ಇರುವ ಸ್ಥಿತಿಗತಿಗಳಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವಾನಶ್ರೀತನ ಯೇಸುವಿನ ನಾಮದಲ್ಲಿ ನೀನು ಮಾತನಾಡಿದಂಥ ಮಾತುಗಳಿಗಾಗಿ ನಿನಗೆ ಸ್ತೋತ್ರ. ಹೌದು ದೇವರೇ, ಕರ್ತನೇ ಸ್ವಾಮಿ, ದಯಾಪೂರ್ಣನು ಆಶೀರ್ವಾದ ಹೊಂದುತ್ತಾನೆ, ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನೆ ಎಂಬುದಾಗಿ. ಹೌದು ದೇವ ಕರ್ತನೇ ಸ್ವಾಮಿ, ಸಂದೇಶವನ್ನು ಆಲಿಸುತ್ತಿರುವಂಥ ಅನೇಕರ ಜೀವಿತದಲ್ಲಿ ದೇವರೇ, ಅನೇಕ ಬಡವರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ, ತಂದೆ ತಾಯಿಗಳಿಗೆ, ಬಂಧು ಬಾಂಧವರಿಗೆ ತಮ್ಮಲ್ಲಿರುವಂಥದ್ದನ್ನು ಕರ್ತನೇ ಸ್ವಾಮಿ ಅವರು ಹಂಚಿದ್ದಾರೆ. ಒಂದು ವೇಳೆ ಇವತ್ತು ಇಲ್ಲದ ಪರಿಸ್ಥಿತಿನಲ್ಲಿ ಇವರು ಇರಬಹುದು, ಆದರೆ ದೇವ ಕರ್ತನೇ ಸ್ವಾಮಿ, ನಿನ್ನ ಮನಮರುಗುವ ದೇವರಾಗಿದ್ದಿ. ದೇವರ ಈ ಪರೀಕ್ಷೆ ಕಾಲದಲ್ಲಿ ನಿನ್ನ ಮಕ್ಕಳನ್ನು ಸದೃಢಗೊಳಿಸಪ್ಪ. ಈ ಮಕ್ಕಳ ಜೀವಿತದಲ್ಲಿ ದೇವರ ಕರ್ತನೆ ಇರುವಂಥ ಎಲ್ಲ ವಿಧವಾದಂಥ ಕೊರತೆಗಳನ್ನು ಇವತ್ತೇ ಈ ಕ್ಷಣದಲ್ಲಿ ನೀಗಿಸಿ, ದೇವರೇ, ಯೋಬನಲ್ಲಿದ್ದಂಥ ನಂಬಿಕೆ ಈ ಮಕ್ಕಳಲ್ಲಿ ಉಂಟಾಗಿ ದೇವರೇ ಕರ್ತನೆ ಸ್ವಾಮಿ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ. ಕೊಟ್ಟಾಗ ಮಾತ್ರ ನಾವು ದೇವರಿಗೆ ಒಳ್ಳೆಯವನೆಂಬುದಾಗಿ, ಕೊಡದೇ ಇರುವಾಗ ದೇವರಿಗೆ ದೂಷಣೆ ಮಾಡೋದು ಸರಿಯಾ ಎಂಬುದಾಗಿ ಹೇಳುವ ರೀತಿಯಲ್ಲಿ ಏಸಯ್ಯ ಕರ್ತನೆ ಈ ಮಕ್ಕಳನ್ನು ದೃಢಪಡಿಸು. ನಿನ್ನ ಪುನರುತ್ಥಾನದ ಶಕ್ತಿ ಇವರನ್ನ ಆವರಿಸಲಿ ರಾಜ. ಇವತ್ತೇ ಈ ಕ್ಷಣದಲ್ಲಿ ದೇವರೇ ಕರ್ತನೆ ಪರಲೋಕದ ಬಾಗಿಲುಗಳನ್ನು ಇವರಿಗಾಗಿ ತೆರೆ ಮಾಡು ದೇವರೇ. ಉದ್ಧಾರ ಮಾಡುವಂತ ನಿನ್ನ ಕರೆಗಳು ಈ ಮಕ್ಕಳನ್ನ, ಇವರ ಮಕ್ಕಳನ್ನ, ಇವರ ತಲೆಮಾರುಗಳನ್ನ, ಸತ್ಕ್ರಿಯೆಗಳನ್ನು ನೋಡಿ ನೀ ಸುಮ್ಮನಿರುವ ದೇವರಲ್ಲ ಕರ್ತನೆ ಸ್ವಾಮಿ. ತಲೆಮಾರುಗಳವರೆಗೆ ನೀನು ಆಶೀರ್ವಾದ ಮಾಡುವ ದೇವರಾಗಿದ್ದಿ. ನಿನ್ನ ಪವಿತ್ರವಾದಂಥ ಕರಗಳಲ್ಲಿ ದೇವರೇ ಕರ್ತನೆ ಕುಟುಂಬಗಳನ್ನು
ನಾನು ಸಮರ್ಪಣೆ ಮಾಡುತ್ತೇನೆ. ಅಭಿವೃದ್ಧಿಪಡಿಸು, ಆಶೀರ್ವದಿಸು. ಅನೇಕರಿಗೆ ನೋಟವಾಗಿಯೂ ಗುರುತವಾಗಿಯೂ ದೇವರೇ ಕರ್ತನೆ ಆಶೀರ್ವಾದಕರವಾಗಿರುವಂತೆ ನನ್ನ ಮಕ್ಕಳನ್ನು ನೀನು ಬಲಪಡಿಸಪ್ಪ. ಯಾವುದೇ ಅನೀತಿ ಅಕ್ರಮ ಕಾರ್ಯಗಳು ಈ ಮಕ್ಕಳನ್ನು ಮುಟ್ಟದ ರೀತಿಯಲ್ಲಿ, ಲೋಕದ ಸಂಗತಿಗಳು ಈ ಮಕ್ಕಳನ್ನು ಮುಟ್ಟದ ರೀತಿಯಲ್ಲಿ, ನಿನ್ನ ಕಾರ್ಯ, ನಿನ್ನ ಚಿತ್ತ, ನಿನ್ನ ರಾಜ್ಯ, ನಿನ್ನ ನೀತಿಗಾಗಿ ನಿನ್ನ ಮಕ್ಕಳು ತವಕು ಪಡುವಂತೆ ಕೃಪೆ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೆನ್. ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ.